ಕಟ್ ನಿಲ್ತಾ ಇದ್ದ ಪೊಲೀಸರು ಈಗ ಈಗ ನಿನ್ ಕೈ ಕೋಳ ಹಾಕೊಂಡು ಬೀದಿನಲ್ಲಿ ಹೇಳ್ಕೊಂಡು ಹೋಗ್ತಾರೆ. ನಮ್ಮೇಲೆ ಯಾಕೋ ನಿನಗೆ ಇಷ್ಟೊಂದು ದ್ವೇಷ? ನಾವ್ ಏನೋ ಮಾಡಿದ್ವಿ ನಿನಗೆ. ಮೊದ್ಲಿಗೆ ಚಾರು ಬೇಕು ಅಂದೆ, ಆಮೇಲೆ ಚಾರು ಬೇಡ ಮಯೂರಿ ಬೇಕು ಅಂದೆ, ಆಮೇಲೆ ಮಯೂರಿ ಬೇಡ ಚಾರು ಬೇಕು ಅಂತ ಈಗ ಮಯೂರಿನ ಹೋಗಿ ಮದ್ವೆ ಮಾಡ್ಕೊಂಡ್ ಬಂದಿದ್ಯಲ್ಲ. ನೀವ್ ಮಾಡೋ ಗನಂದಾರಿ ಕೆಲ್ಸಕ್ಕೆ ನನ್ ಮಗಳು ಇವತ್ತು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ. ಅತ್ತೆ, ಇದೆಲ್ಲ ನನ್ನಿಂದನೇ. ನನ್ನ ಪಾಪಿ ಅತ್ತೆ, ಪಾಪಿ. ಈ ಪಾಪಿ ಒಂದು ನಿಮ್ಗೆ ಸತ್ಯ ಹೇಳ್ತೇನೆ ಕೇಳಿ. ನಾನು ಮಯೂರಿ ಮದ್ವೆ ಆಗಿಲ್ಲ. ಹೇಸಿಗೆ ಅನ್ಸುತ್ತೆ. ಇನ್ನೊಬ್ಬರ ಮನಸ್ಸಿನ ಜೊತೆ ಆಟ ಆಡ್ತಿದ್ಯಲ್ಲ, ಅದು ಇಂಥ ಆಟ. ಮನುಷ್ಯ ಮಾತಾಡಬೇಡ ನೀನು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಹಾಗಲ್ಲ ಹೀಗಲ್ಲ ಅಂತ ಇದೆಯಾ. ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕಿತ್ತು. ಜಯಂತನ ಜೊತೆ ಸೇರ್ಕೊಂಡು ಎಲ್ಲರ ಮನಸ್ಸಿಗೆ ನೀನು ಮಸಿ ಬೆಳೆದ್ಬಿಟ್ಟೆಲ್ಲಮ್ಮ. ಮಾವ, ಅತ್ತೆ, ಅಪ್ಪ, ಚಾರುಗೆ ಶಾಕ್ ಕೊಡ್ಬೇಕು, ಅವಳಿಗೆ ದಾರಿನೇ ಕಂಡೆ ನಮ್ಮನೆ ಬಿಟ್ಟು ಹೋಗ್ಬೇಕು ಅಂತ ಈ ರೀತಿ ನಾಟಕ ಮಾಡಿದ್ವಿ. ಇದ್ರಲ್ಲಿ ಮಯೂರಿದೇನು ತಪ್ಪಿಲ್ಲ ಅಪ್ಪ. ಈ ಮದ್ವೆಗೆ ಒಪ್ಸಿದ್ದು ನಾನೇ. ಚಾರು ಬುದ್ಧಿ ಬರೋ ಬದಲು ಅವಳ ಹಠ ದ್ವೇಷ ಸಾಧಿಸೋದಕ್ಕೆ ನೀನೇ ವೇದಿಕೆ ಮಾಡಿಕೊಟ್ಟೆ. ಅವಳ ಕೋಪ ತಣ್ಣಗಾಗಬೇಕು ಅಂದರೆ ಇರೋದೊಂದೇ ದಾರಿ, ನೀನು ಅವಳ ಮದುವೆ ಆಗಲೇಬೇಕು. ಮೇಘ ಹುಷಾರಾದ್ಮೇಲೆ ನೀವು ಯಾವ ಡೇಟ್ ಹೇಳ್ತಿರೋ ನಾನು ಆ ಡೇಟಿಗೆ ಮದುವೆ ಆಗಕ್ಕೆ ರೆಡಿ. ಪೊಲೀಸ್ ಕಡೆ ಅಯ್ಯೋ ಹಾಗಲ್ಲ ಸರ್. ಯಾವುದೇ ಗಾಡಿ ಹಾರನ್ ಕೇಳಿಸಿದ್ರು ಅದು ಪೊಲೀಸ್ ಗಾಡಿ ಹಾರನೇ ಅನ್ಸುತ್ತೆ. ನನ್ನ ಕಣ್ ಮುಂದೆ ಜೈಲು, ಸೊಳ್ಳೆ, ಚಾಪೆ ಎಲ್ಲ ನೆನಪಾಗುತ್ತೆ ಸರ್. ನನಗೆ ಭಯ ಆಗ್ತಿದೆ ಸರ್. ನನ್ನ ಕೈಲಿ ಆಗಲ್ಲ ಸರ್, ನನ್ನ ಕೈಲಿ ಆಗಲ್ಲ. ಒಂದ್ ವೇಳೆ ಇಬ್ರು ಜೈಲ್ಗೆ ಹೋಗೋದು ಅಂತಿದ್ರೆ ಇಬ್ರು ಒಂದೇ ರೂಮಲ್ಲಿ ಇರೋಣ, ಏನಂತೀರಾ? ಚಾರು, ನೀನು ಹಾಗೆಲ್ಲ ಮಾತಾಡ್ಬೇಡ. ಹೆದರ್ಕೊಂಡಿರೋನ್ಗೆ ಇನ್ನೂ ಹೆದರಿಸ್ಬೇಡ. ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಿದ್ರಾ?
ಇಲ್ಲ ಚಾರು, ಮರ್ತೋಗ್ಬಿಟ್ಟೆ. ಈಗ ಮಾಡಿ. ಈಗಲೇ ಮಾಡ್ತೀನಿ. ಹಲೋ. ರೀ, ಇನ್ನು ಏನ್ರಿ ಮಾಡ್ತಾ ಇದ್ದೀರಾ ಅಲ್ಲಿ? ನಿಮ್ ಹೆಂಡತಿ ಇಲ್ಲಿ ಹೆದರ್ಕೊಂಡು ಸಾಯ್ತಾ ಬಿದ್ದಿದ್ದಾಳೆ. ಅವಳಿಗೆ ಧೈರ್ಯ ಹೇಳೋದನ್ನ ಬಿಟ್ಟು ಅಲ್ಲಿ ಎಲ್ರಿಗೂ ಸಮಾಧಾನ ಮಾಡ್ತಾ ಕೂತಿದ್ದೀರಾ? ಬರ್ತೀನಿ ಕಣೆ, ಬರ್ತೀನಿ. ಚಾರು, ನಿಮ್ಮ ಮಾವ ಬರ್ತಾರಂತೆ. ಬರ್ತೀನಿ, ಆದ್ರೆ ಒಬ್ನೇ ಬರೋದಿಲ್ಲ, ಜೊತೆಗೆ ಪೊಲೀಸ್ನವರು ಕರ್ಕೊಂಡು ಬರ್ತೀನಿ. ಚಾರು ಮಾಡಿದ್ದಕ್ಕೆ ನನ್ನ ಹತ್ರ ವಿಡಿಯೋ ಪ್ರೂಫ್ ಇದೆ. ಚಾರನ ಜೈಲಿಗೆ ಕಳಿಸ್ತೀನಿ. ಅವಳಿಗೆ ಸಪೋರ್ಟ್ ಮಾಡಿದಿಲ್ಲ ನೀನು, ನಿನ್ನೂ ಸೇರಿಸಿ. ಹೋಯ್ತು ಚಾರು, ಎಲ್ಲ ಹೋಯ್ತು ಚಾರು. ಏನ್ ಹೋಯ್ತತೆ? ಅದು ಏನ್ ಅದು ಮುಂದಕ್ಕೆ ಹೇಳಿ. ನಿಮ್ಮ ಮಾವನ ಹತ್ರ ಮೇಘನಿಗೆ ಚಾಕು ಹಾಕಿದ್ದು ವಿಡಿಯೋ ಇದೆಯಂತೆ ಚಾರು. ಏನು ಮಾಡೋದು ಚಾರು ಈಗ? ನನಗೇನು ತೋರಿಸ್ತಾ ಇಲ್ಲ ಕಣೆ. ಅಯ್ಯೋ ದೇವ್ರೆ, ಏನಾದ್ರೂ ದಾರಿ ತೋರಿಸಪ್ಪ. ಏನಾಗತ್ತೆ ಇವಾಗ? ಅಯ್ಯೋ, ನಾನು ಹೋಗಲ್ಲ ಪೊಲೀಸ್ ಸ್ಟೇಷನ್ಗೆ. ಇಲ್ಲಪ್ಪ, ನನ್ನ ಕೈಲಾಗಲ್ಲ. ಅಯ್ಯೋ, ಆಗಲ್ಲ. ದೇವ್ರೆ ಪ್ಲೀಸ್, ಏನಾದ್ರೂ ಒಂದು ದಾರಿ ತೋರಿಸಪ್ಪ. ನನ್ನ ಮಾತ್ರ ಉಳಿಸಪ್ಪ ದೇವ್ರೆ, ಪ್ಲೀಸ್. ಚಾರುಗೆ ಬುದ್ಧಿ ಕಲಿಸ್ಬೇಕು ಅಂದರೆ ನಾನು ಸೀರಿಯಸ್ ಆಗಿ ಯೋಚಿಸ್ಬೇಕು. ಇಲ್ಲ ಅಂದರೆ ಇನ್ನೂ ದೊಡ್ಡ ಅನಾಹುತ ತಂದ್ಕೊಬಿಡ್ತಾಳೆ. ಇವಳು ಮದುವೆ ಜೀವನ ಅಂದರೆ ಆಟದ ವಿಷಯ ಅಂತ ತಿಳ್ಕೊಂಡಿದ್ದಾಳೆ. ನಂದು ಬಿಸ್ನೆಸ್ ಮರೆತು ನಾನು ಇವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಾಯ್ತಲ್ಲ. ಹಲೋ ಡ್ಯಾಡಿ, ಎಲ್ಲಿದ್ದೀರಾ? ಓಹೋ, ಈಗ ನೆನಪಾಯ್ತಾ? ಮನೆಯಲ್ಲಿ ಅಷ್ಟೊಂದು ರಾದ್ದಾಂತ ಮಾಡಿ ಡ್ಯಾಡಿ ಎಲ್ಲಿದ್ದೀರಾ ಅಂತ ಕೇಳ್ತಿದ್ಯಾ? ಓ, ಆಗ್ಲೇ ವಿಷಯ ಗೊತ್ತಾಗೋಯ್ತಾ? ಫಿಟ್ಟಿಂಗ್ ಇಟ್ಬಿಟ್ರಾ? ಆವಾಗಿಂದ ನಿನ್ನ ಮೊಬೈಲ್ಗೆ ಕಾಲ್ ಮಾಡ್ತಾ ಇದ್ದೆ, ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ನನಗಿಲ್ಲಿ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನೀನ್ ಹೀಗ್ ಮಾಡಿದ್ದು ತಪ್ಪು ಚಾರು. ನೀನು ಮಾಡಿದ ತಪ್ಪಿಗೆ ಒಂದು ಸಣ್ಣ ಶಿಕ್ಷೆನಾದ್ರೂ ಅನುಭವಿಸಲೇಬೇಕು. ನಾನೀಗ ಬರ್ತಾ ಇದ್ದೀನಿ, ಅಲ್ಲಿ ತನಕ ವೇಟ್ ಮಾಡು, ಓಕೆನಾ? ಸರಿ, ಆಯ್ತು. ಏನಾಯ್ತು ಚಾರು? ನಿಮ್ಮ ತಂದೆ ಏನು ಹೇಳಿದ್ರು? ಅತ್ತೆ, ಡ್ಯಾಡಿ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೊಂಡಿದ್ದೆ. ಅವ್ರು ಮಾತಾಡಿದ್ ನೋಡಿದ್ರೆ ನಾನು ಮಾಡಿರೋ ತಪ್ಪಿಗೆ ಸಣ್ಣ ಶಿಕ್ಷೆನಾದ್ರೂ ಅನುಭವಿಸ್ಬೇಕಂತೆ. ನೋವೇ. ನನ್ನ ಗಂಡನು ನನ್ನ ಸಪೋರ್ಟಿಗೆ ಬರೋದು. ಯಾಕೆಂದ್ರೆ ನನ್ನ ಕರ್ಕೊಂಡೋಗಿ ಅವರು ಸ್ಟೇಷನ್ಗೆ ಬಿಟ್ಬಿಟ್ಟು ಬರ್ತಾರೆ ಹೊರತು ಯಾವತ್ತೂ ನನ್ನ ಪರ ನಿಲ್ಲಲ್ಲ. ಭಯ ಆಗ್ತಿದೆ ಚಾರು ನನಗೆ. ನಿಮ್ಮ ತಂದೆ ಹೇಳಿದಿನ, ನನ್ನ ಗಂಡ ಹೇಳಿದಿನ ಕೇಳ್ತಾ ಇದ್ರೆ ಗ್ಯಾರಂಟಿ ಚಾರು, ನಮಗೆ ಜೈಲ್ ಶಿಕ್ಷೆ ಗ್ಯಾರಂಟಿ. ನನಗೆ ಜೈಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಚಾರು, ನನಗೆ ಜೈಲಿಗೆ ಹೋಗಕ್ಕೆ ಇಷ್ಟ ಇಲ್ಲ. ಏನು ಮಾಡೋದಪ್ಪ ಈಗ? ಏನು ಮಾಡಲಿ ಇವಾಗ ನಾನು? ಮಯೂರಿ, ಹೇಳು, ಮೇಘ ಹೇಗಿದ್ದಾಳೆ? ರಾಹುಲ್, ಅದು ರಕ್ತ ತುಂಬ ಹೋಗಿದೆಯಂತೆ. ವೆಂಟಿಲೇಟರ್ನಲ್ಲಿ ಇಟ್ಟಿದ್ದಾರೆ. ಇನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರೋ ತನಕ ಕಾಯಬೇಕು ಅಂತ ಹೇಳಿದ್ದಾರೆ.
ಅದಾದ್ಮೇಲೆ ಆಪರೇಷನ್ ಮಾಡಬೇಕು ಬೇಡ ಅಂತ ಡಿಸೈಡ್ ಮಾಡ್ತಾರಂತೆ. ಪ್ಲೀಸ್ ಬಿಡಿ, ಪ್ಲೀಸ್. ನನಗೆ ನಿನ್ನ ಕತೆ ಎಲ್ಲ ಗೊತ್ತಾಗಿದೆ ಕಣೋ. ನೀನು ಆಡ್ತಿರೋ ನಾಟಕಕ್ಕೆ ಬೇಗ ಬಲಿ ಆಗ್ಬೇಕಾ? ಯಾಕೆ ಚಾರು ಎದುರು ನಿಲ್ಲ ತಾಕತ್ ನಿನಗಿರ್ಲಿಲ್ವಾ? ಪ್ಲೀಸ್ ರಾಹುಲ್, ಹಾಸ್ಪಿಟಲ್ ಇದು, ಕಿಚ್ಚಾಡ್ಬೇಡಿ. ನೋಡು, ನೀನು ಮನೆಯವನು ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀನಿ. ನಮ್ಮ ಮೇಘನ್ಗೆ ಏನಾದ್ರು ತೊಂದರೆ ಆಯಿತು, ಪ್ಲೀಸ್. ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತು. ಮೊದಲು ಮೇಘ ಹುಷಾರಾಗಿ ಬರಲಿ. ದಯವಿಟ್ಟು ಗಲಾಟೆ ಮಾಡಬೇಡಿ. ಚಾರು ಎಲ್ಲಿ? ನನಗೆ ಬರ್ತಿರೋ ಕೋಪಕ್ಕೆ ಅವಳ ಸಿಗದಾಗ್ಬೇಡ ಅಂತ ಅನಿಸ್ತಾ ಇದೆ. ರಾಹುಲ್, ಸಮಾಧಾನ ಮಾಡ್ಕೊ. ಆತರ ಪಟ್ರೆ ಏನಾಗುತ್ತೆ ಅನ್ನೋ ಉದಾಹರಣೆ ನಮ್ಮ ಕಣ್ಣು ಮುಂದೆನೇ ಇದೆ. ಇನ್ನು ಚಾರುನ ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡ. ಈ ರಾಧಾಂತ ಇಲ್ಲೇ ಕೊನೆ ಆಗ್ಬೇಕು ಅಷ್ಟೇ. ಮೇಘ ನೋಡ್ಬೋದಾ? ಇಲ್ಲಪ್ಪ, ನಾವೇ ಇನ್ನೂ ನೋಡಿಲ್ಲ. ಮಯೂರಿ, ಕೋಪ ತಣ್ಣಗಾದ್ಮೇಲೆ ತಾನೇ ಬರ್ತಾರೆ, ಬಿಡು. ಬಂಟಿ, ಏನೋ ಅಲ್ಲೋಣ ಮಗ. ಎಷ್ಟು ದಿನ ಆಯಿತು ಇವಳನ್ನ ನೋಡಿ. ಡಯಟ್ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಎಷ್ಟು ಸಣ್ಣಗಾಗ್ಬಿಟ್ಟಿದ್ದಾಳಲ್ಲ ಪಾಪ. ಸಣ್ಣ ಆಗಿದ್ರು ಆ ಬ್ಯೂಟಿ ಹಾಗೇನೇ ಇದೆಯಲ್ಲ ಮಗ. ಅದು ಸರಿ, ಇವಳ್ಯಾಕಿಲ್ಲಿದ್ದಾಳ? ಯಾಕೆ ಬಂದ್ಲು ಅದ್ಯಾರಿಗೆ ಗೊತ್ತು. ನಮ್ಗದೆಲ್ಲ ಯಾಕೆ? ನಮಗೆ ಬೇಕಾಗಿರೋ ಮಾಲು ಎಲ್ಲಿದ್ರೇನು ಹೇಗಿದ್ರೇನು ಎತ್ತಾಕೊಂಡು ಹೋಯ್ತಾ ಇರೋದೆ ನಮ್ಮನೆ ದೇವರಾಣೆ. ಎತ್ತಾಕೊಂಡು ಹೋಯ್ತಾ ಇರೋದೆ. ಲವ್, ಏನೋ ನೀನು, ನಿನ್ಗೆ ಬೇಕಾಗಿರೋದು ಈ ಬುಲ್ಬುಲ್ ಅಲ್ಲ, ಆ ಚಿನ್ಕುರುಳಿ ಮೇಘ ತಾನೆ. ಅವಳೆಲ್ಲ ಸಿಗ್ತಾನೆ ಇಲ್ವಲ್ಲೋ. ಸದ್ಯಕ್ಕೆ ಇವಳನ್ನ ಎತ್ತಾಕೊಂಡು ಹೋಗ್ಬಿಡೋಣ. ಲೈಫ್ ಎಲ್ಲ ಬರೀ ಕಾಯೋದೇ ಆಗೋಯ್ತು. ಈ ಕಾಯಕ್ಕಾಗೋದಿಲ್ಲ. ಇವಳನ್ನ ಎಗರ್ಸ್ಕೊಂಡು ಹೋಗೋದೇನೆ. ಹೆಂಗೆ? ಅದೆಲ್ಲ ತಪ್ಪು ಕಣೋ. ನೀನು ಮೇಘನ ಇಷ್ಟಪಡ್ತಾ ಇದೆಯಾ? ಡೈರೆಕ್ಟಾಗಿ ಅವಳ ಹತ್ರನೇ ಹೇಳ್ಬಿಡು. ಆಮೇಲೆ ಹೇಗೆ ಉತ್ತರ ಬರುತ್ತೋ ಅದು ನೋಡ್ಕೊಂಡು ಸ್ಟೆಪ್ ಇಡೋಣ. ಅಷ್ಟೆಲ್ಲ ಕಾದ್ರೆ ಸಲ್ಮಾನ್ ಖಾನ್ ವಯಸ್ಸಾಗ್ಬಿಡುತ್ತೆ. ಮೊದಲು ಇವಳೊಬ್ಳೇ ಬಂದಿದ್ದಾಳ ಅಥವಾ ಮೇಘನು ಜೊತೆಗೆ ಬಂದಿದ್ದಾಳ ಅಂತ ತಿಳ್ಕೊ. ಇವತ್ತಿಲ್ಲೇ ಇದ್ದು ಅವಳನ್ನ ಫಾಲೋ ಮಾಡೋಣ. ಒಟ್ಟಿನಲ್ಲಿ ಏನಾದರೂ ಮಾಡಲೇಬೇಕು ಮಗ. ಸರಿ ಬಾ. Good news. She is out of danger.
ಆದರೆ ಇನ್ನೂ 4 ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ. ಆಮೇಲೆ ನೀವು ಮನೆ ಕರ್ಕೊಂಡು ಹೋಗ್ಬೋದು. ಡಾಕ್ಟ್ರೇ, ಈಗ ಮಗಳನ್ನ ನೋಡ್ಬೋದಾ? ಇವಾಗ ಆಗಲ್ಲ, ಇನ್ನು 1 ಅವರ್ ಬಿಟ್ಟು ನೋಡ್ಬೋದು. ಇವತ್ತಿಂದ ಇಲ್ಲೇ ಒಬ್ಬರು ಸ್ಟೇ ಮಾಡ್ಬೋದು, ಆದರೆ ಎಲ್ರಿಗೂ ಸ್ಟೇ ಮಾಡೋದಕ್ಕೆ ಅವಕಾಶ ಇರಲ್ಲ. ಸರಿ ಡಾಕ್ಟ್ರೆ. ಥ್ಯಾಂಕ್ಸ್ ರಾಹುಲ್. ಥ್ಯಾಂಕ್ಸಾ? ಯಾಕೆ ಥ್ಯಾಂಕ್ಸ್ ಅಂತೇಳಿ ದೂರ ಮಾಡೋ ಪ್ಲ್ಯಾನಾ? ಚಚೆ, ಹಾಗಲ್ಲ ರಾಹುಲ್. ನೀನು ಮೇಘನ್ ಮೇಲೆ ಇಟ್ಟಿರೋ ಪ್ರೀತಿ ಕಾಳಜಿ ನೋಡಿ ಖುಷಿ ಆಯ್ತಷ್ಟೇ. ಅದಕ್ಕೆ ಯಾಕೆ ಥ್ಯಾಂಕ್ಸ್? ಮೇಘ ನನ್ನ ಹೇಳ್ತಾನೆ. ಮೇಘನಿಗೆ ಏನೇ ಆದರೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಮಯೂರಿ. ಐ ಆಮ್ ಸಾರಿ ಜಯಂತ್. ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೇನು ಬೇಜಾರಾಗಲಿಲ್ಲ. ಇದಕ್ಕೆಲ್ಲ ಕಾರಣ ಆ ಚಾರು. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಏನು ಮಾಡ್ತೀಯಾ? ಚಾಕು ಹಾಕ್ತೀಯಾ? ಆತರ ಪಡ್ಬೇಡ ರಾಹುಲ್, ಇದು ಮನೆ ವಿಷಯ. ಹೊರಗೆ ಬಂದರೆ ಎಲ್ಲರ ಭವಿಷ್ಯಕ್ಕೂ ತೊಂದರೆ. ಮಯೂರಿ, ಈಗ ನಾವೇನಾದರೂ ಸುಮ್ಮನಾದರೆ ಅವಳು ನೋಡಿ ಹೆದರ್ಕೊಂಡ್ವಿ ಅಂತ ಅವಳು ಇನ್ನೂ ಸ್ಟ್ರಾಂಗ್ ಆಗ್ತಾಳೆ. ಅಮ್ಮನೂ ಸಪೋರ್ಟ್ ಮಾಡ್ತಾಳೆ. ಇಲ್ಲ ಜಯಂತ್, ಮೀನಾಕ್ಷಿ ಅತ್ತೆ ನಮ್ಮೋರು, ಅವ್ರು ಬದಲಾಗ್ತಾರೆ. ಅಮ್ಮ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು ನಮ್ಮೂರು ಅನ್ನೋ ಪ್ರೀತಿ ಇಟ್ಕೊಂಡಿದೆಯಲ್ಲ, ಆದರೆ ಇದ್ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ? ಅದೆಲ್ಲ ನಮ್ಮ ಕೈಲಿರುತ್ತಾ ಹೇಳು? ಎಲ್ಲರೂ ಅರ್ಥ ಮಾಡ್ಕೊಳ್ಳೋರೆ ಆಗೋದ್ರೆ ಸಮಸ್ಯೆಗಳಿರುತ್ತಾ? ನೋಡು, ಎಲ್ಲದಕ್ಕೂ ಕಾಲ ಕೂಡ ಬರಬೇಕು. ಅಲ್ಲಿವರೆಗೂ ನಗೋ ಪ್ರಯತ್ನ, ನೆಮ್ಮದಿ ಹುಡ್ಕೋ ಪ್ರಯತ್ನ ಮಾಡಬೇಕು. ನಾವೆಲ್ಲ ಒಟ್ಟಿಗಿದ್ರೆ ಎಂಥ ಪ್ರಾಬ್ಲಮ್ ಬೇಕಾದರೂ ಫೇಸ್ ಮಾಡ್ಬೋದು. ಬಾವಾ, ಆ ಚಾರುನ ಸುಮ್ಮನೆ ಬಿಡೋದು ಬೇಡ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಪಶುಪತಿ, ಆ ಥರ ಪಡಬೇಡ. ಮೇಘನ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ಲ, ಕಂಪ್ಲೇಂಟ್ ಎಲ್ಲ ಯಾಕೆ, ಮುಂದೆ ನೋಡೋಣ. ಬಾವಾ, ಕಬ್ಬಣನ ಕಾದಾಗಲೇ ಹದ ಮಾಡಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅವಳು ಜೈಲ್ಗೆ ಹೋದಂತೂ ಗ್ಯಾರಂಟಿ. ಅದಕ್ಕೆ ತಕ್ಕ ಸಾಕ್ಷಿ ನನ್ನ ಹತ್ರ ಇದೆ. ಪಶುಪತಿ, ಮೊದಲು ಮೇಘ ಹುಷಾರಾಗಲಿ ಅಂತ ಹೇಳಿದೆ ತಾನೆ, ಆಮೇಲೆ ವಿಚಾರ ಮಾಡೋಣ ಇದನ್ನ. ಬಾವಾ, ನಿಮ್ಮ ಈ ಒಳ್ಳೆ ಮನಸ್ಸನ್ನು ಅವಳು ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಈ ಸಮಸ್ಯೆ ಬೆಳೀತಾ ಇದೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಸಮಸ್ಯೆ ಮತ್ತಷ್ಟು ಬೆಳೆಯುತ್ತೆ. ನಾವಿನ್ನೂ ಮೇಘನ್ ನೋಡಿಲ್ಲ, ಅವಳ ಹತ್ರ ಮಾತಾಡಿಲ್ಲ. ಮೊದಲು ಆ ಕೆಲಸ ಕಾನ್ಸಂಟ್ರೇಟ್ ಮಾಡಿ, ಮಿಕ್ಕಿದ ಆಮೇಲೆ ನೋಡಿದ್ರಾಯ್ತು. ನೀವು ಹೇಳಿದ್ದೇನೋ ಸರಿ ಭಾವ, ಆದರೆ ಆಮೇಲೆ ಕೇಸ್ ವಿಷಯದಲ್ಲಾಗಲಿ, ಚಾರು ಪಾಠ ಕಲಿಸೋ ವಿಷಯದಲ್ಲಾಗಲಿ ನೀವು ಸುಮ್ಮಿದ್ರು ನಾನು ಸುಮ್ಮನಿರೋಲ್ಲ. ಡಾಕ್ಟರ್, ಇವ್ರಿಗೆ ಪ್ರಜ್ಞೆ ಬಂದಿದೆ. ಇವಾಗ ಕೊಟ್ಟಿರೋ ಮೆಡಿಸಿನ್ ಕಂಟಿನ್ಯೂ ಮಾಡಿ. ಮೇಘ ಇವಾಗ ಪರ್ಫೆಕ್ಟ್. ನಿಮ್ಮ ಪೈಕಿ ಯಾರಾದ್ರೂ ಒಬ್ರು ಒಳಗಡೆ ಹೋಗಿ ನೋಡ್ಕೊಂಡು ಬರ್ಬೋದು.
ಸುಮತಿ, ಮಯೂರಿ, ಹೋಗಮ್ಮ, ಹೋಗಿ ಮೇಗೇನು ಮಾತಾಡ್ಸ್ಕೊಂಡು ಬಾ. ಒಬ್ಬ ತಂದೆಯಾಗಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅನ್ಕೊಂಡ್ಯಾ? ಈ ಪರಿಸ್ಥಿತಿಲೇ ಮೇಘನ ನೋಡೋದಕ್ಕೆ ತುಂಬ ಹಿಂಸೆ ಆಗತ್ತಮ್ಮ.